ನೈಟ್ ಬಂದು ಉಡುಪಿಲಿ ಆಲ್ಟ್ ಆಗಿದ್ವಿ. ರಾತ್ರಿ ಊಟ ಮಾಡೋಕ್ಕೆ ಬಂದಿದ್ವಿ ಅಷ್ಟೇ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಶ್ರೀಕೃಷ್ಣ ಅವ್ರನ್ನ ನೋಡೋಕ್ಕೆ ಒಳಗೆ ಹೋಗ್ತಾ ಇದ್ದೀವಿ. ಒಳಗೆ ಬಂದರೆ ಒಳ್ಳೆ ಮನೆ ಥರ ಫೀಲ್ ಆಗ್ತಾ ಇತ್ತು ದೇವಸ್ಥಾನ. ಒಂದು ರೌಂಡ್ ಬಂದರೆ ಅಲ್ಲಿ ಆಪೋಸಿಟ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ದೇವಸ್ಥಾನ ವಿಸಿಟ್ ಇರೋದು. ಸೌದೆನ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ನೋಡಿ. ಅದೇನೋ ನಾವು ಟ್ರಿಪ್ ಹೊರಟಿದ್ದ ಟೈಮೇ ಸರಿ ಇಲ್ಲ ಅನಿಸುತ್ತೆ. ನಾವು ಅಲ್ಲಿಗೆ ಹೋಗಬೇಕು ಎಂಟ್ರೆನ್ಸಿಗೆ, ಅಷ್ಟು ಗೇಟ್ ಕ್ಲೋಸ್ ಮಾಡಿದ್ರು. ಅಲ್ಲೇ ಕುತ್ಕೊಂಡು ಕಾಯೋ ಪರಿಸ್ಥಿತಿ ಬಂತು. ಸಾಲದಿದ್ದಕ್ಕೆ ಮುಂದೆ ಯಾರು ಆಮ್ಲೆಟ್ ಬೇರೆ ಹಾಕಿದ್ರು. ಹಿಂದೆ ಬಂದು ನಿಂತ್ಕೊಂಡೆ ಎತ್ತಕ್ಕೆ ಸುಮ್ಮನೆ. 8:30 ಗೇಟ್ ಓಪನ್ ಅಂದರು. 8:15ಗೆ ಬಿಟ್ಟರು. ಖುಷಿ ಆಯಿತು. ಒಳಗಡೆ ಫೋನ್ ಅಲೋ ಇರಲಿಲ್ಲ ಅಂತ ಆಚೆ ಬಂದು ವೀಡಿಯೋ ಮಾಡಿಕೊಂಡು ವಾಪಸ್ ಹೋಮ್ ಸ್ಟೇಗೆ ಬಂದು ನಮ್ಮ ಬಾಯ್ಸ್ ಎಲ್ಲ ಜೋರಾಗಿ ರೀಲ್ಸ್ ಎಲ್ಲ ಮಾಡ್ತಾಯಿದ್ರು. ಕ್ಯಾಮ್ರಾ ಅಂದರೆ ಸಾಕು ಅಂತಾರೆ. ಹೆಂಗೋ ಸದ್ಯ ಹೋಮ್ ಸ್ಟೇಯಲ್ಲಿ ಇಡ್ಲಿ ಖಾಲಿಯಾಗಿತ್ತು. ನಾವು ಇನ್ನೂ ತುಂಬ ದಿನ ಬದುಕಿರಲಿ ಅಂತ. ಆ ದಿನ ನಾವು ಬೆಳಗ್ಗೆ ಬಲ್ಗಡಿಗೆ ಎದ್ದಿದ್ವಿ ಅನಿಸುತ್ತೆ. ಹೆಂಗೆಂಗೋ ಆಚೆ ತಿಂಡಿ ಸಿಕ್ತು. ಹೊಟ್ಟೆ ತುಂಬ ಬಾರಿಸ್ಕೊಂಡು ಆಚೆ ಮಳೆ ಬರ್ತಿತ್ತು ಅಂತ ಐಸ್ ಕ್ರೀಮ್ ತಿನ್ಕೊಂಡು ಬಸ್ ಹತ್ತಿದ್ವಿ ವಾಪಸ್ಸು. ಕಾಪು ಬೀಚಿಗೆ ಬಂದ್ವಿ ಇವಾಗ. ಕಾಪು ಬೀಚಲ್ಲಿ ಮೋಡ ಕವಿದ ವಾತಾವರಣ, ಅಲ್ಲಲ್ಲಿ ಮಳೆ ಬರುವ ಸಾಧ್ಯತೆ ಇದೆ ಅಂತ ಗೊತ್ತಾಗಿ ನೀರೊಳಗೆ ಬಿಡಲಿಲ್ಲ. ನೀರೊಳಗಂತೂ ಬಿಡಲಿಲ್ಲ ಅಂತ ಲೈಟ್ ಹೌಸ್ ಮೇಲೆಲ್ಲ ಹೋಗಿ ಓಡಾಡಿಕೊಂಡು, ಪಕ್ಕದಲ್ಲಿ ಒಂದು ಚಿಕ್ಕ ಕೆರೆ ಇತ್ತು, ಅದರಲ್ಲಾರು ಇಳಿಯೋಣ ಅಂತ ಸ್ವಲ್ಪ ಆಟ ಆಡಿಕೊಂಡು, ಸೂರ್ಯಂಗೆ ಟಾರ್ಚ್ ಬದಲಾಗಿ ಕೂಲಿಂಗ್ ಗ್ಲಾಸ್ ಹಾಕೋಣ ಅಂತ ಕೂಲಾಗಿರಲಿ ಅಂತ ಹಾಕ್ತಾಯಿದ್ದೀನಿ. ಕಾಪು ಬೀಚಲ್ಲಂತೂ ನೀರೊಳಗೆ ಬಿಡಲಿಲ್ಲ ಅಂತ ಮುರುಡೇಶ್ವರಕ್ಕೆ ಹೋಗೋಣ ಅಂತ, ಅಲ್ಲಿ ವೆದರ್ ಚೇಂಜ್ ಇರುತ್ತೆ ಅಂತ. ಹೆಂಗೋ ಮುರುಡೇಶ್ವರದಲ್ಲಿ ವೆದರ್ ಚೇಂಜ್ ಇತ್ತು. ಮುರುಡೇಶ್ವರಕ್ಕೆ ಬಂದ್ವಿ. ನೀರೊಳಗೆ ಆಟ ಎಲ್ಲ ಮುಗಿಸ್ಕೊಂಬರೋಷ್ಟೊತ್ತಿಗೆ ನೈಟ್ ಆಗಿತ್ತು. ಡೇ 2ನ ಮುರುಡೇಶ್ವರದಲ್ಲಿ ಮುಗಿಸ್ಕೊಂಡು ಡೇ 3ಗೆ 1 ಅವರ್ಗೆ ಹೋದ್ವಿ. ನೈಟ್ ಅಲ್ಲೇ ಆಲ್ಟ್.